ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನಿವತ್ತು ಚಿಕ್ಕಬಾಣವರ ಆಚಾರ್ಯ ಕಾಲೇಜ್ ಮೇನ್ ರೋಡ್ ಅಲ್ಲಿರೋ ಒಂದು ಮನೆಯನ್ನು ತೋರಿಸ್ತೀನಿ. ಅದಕ್ಕೆ ಮುಂಚೆ ಅದ್ರ ಸುತ್ತಮುತ್ತ ಏನೇನಿದೆ ಅಂತ ನೋಡ್ಕೊಂಬಂದ್ಬಿಡೋಣ. ನೋಡಿ, ಹೀರೋ ಸ್ಕೂಲ್ ತೋರಿಸಿದೆ, ಆಮೇಲೆ ರೆಡ್ ಹಿಲ್ ಸ್ಕೂಲ್ ಇತ್ತು. ನೆಕ್ಸ್ಟ್ ಹೋಗ್ತಾ ನೋಡಿ ನೆಕ್ಸ್ಟ್ ಹೋಗ್ತಾ ಲೆಫ್ಟ್ ಸೈಡಲ್ಲಿ NR ಹಾಸ್ಪಿಟಲ್ ಕೂಡ ಇದೆ. ಹಾಗೆ ಮೂವ್ ಆಗ್ತಾರೆ. ರೈಟ್ ಸೈಡಲ್ಲಿ ಗಿರಿಯಾಸ್ ಶೋರೂಮ್ ಕೂಡ ಇದೆ, ಕರ್ನಾಟಕ ಬ್ಯಾಂಕ್ ಇದೆ. ನೆಕ್ಸ್ಟ್ ಹಂಗೆ ಮೂವ್ ಆಗ್ತಾ ಸಪ್ತಗಿರಿ ಹಾಸ್ಪಿಟ್ಲನ್ನ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ನಾರ್ತ್ ಬ್ಯಾಂಗ್ಳೂರಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಹಾಸ್ಪಿಟ್ಲ್ ಅಂತಲೇ ಹೇಳ್ಬೋದು. ಈಗ ಲೆಫ್ಟ್ ಸೈಡಲ್ಲಿ ಹೋದರೆ ಗೆಳೆಯರ ಬಳಗ ಲೇಔಟ್ ಇದೆ. ನೆಕ್ಸ್ಟ್ ಮುಂದೆ ಪಾಸ್ ಆಗ್ತಾ ಮೆಕ್ಡೊನಾಲ್ಡ್ಸ್ ನೋಡ್ತಾ ಇರ್ಬೋದು. ಮೆಕ್ಡೊನಾಲ್ಡ್ಸ್ ಕೂಡ ಇದೆ ಲೆಫ್ಟ್ ಸೈಡಲ್ಲಿ. ನೋಡಿ ಫ್ರೆಂಡ್ಸ್, ಈಗ ತೋರಿಸ್ತಾ ಇರೋದು ನಾನು ಸಪ್ತಗಿರಿ ಯೂನಿವರ್ಸಿಟಿ ಅಪ್ಕಮಿಂಗ್ ಅಂದರೆ ಆಲ್ಮೋಸ್ಟ್ ಇನ್ನೊಂದು 6 ಮಂತ್ಸಲ್ಲಿ ಇದು ಲಾಂಚ್ ಆಗುತ್ತೆ, ಸಪ್ತಗಿರಿ ಯೂನಿವರ್ಸಿಟಿ. ಬನ್ನಿ ಫ್ರೆಂಡ್ಸ್, ಈಗ ನಾನು ಮನೆನ ತೋರ್ಸೋಕ್ಕೆ ಹೋಗ್ತಾಯಿದ್ದೀನಿ. ಮನೆ ಮುಂದೆ ರೋಡನ್ನ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು 30 ಫೀಟ್ ರೋಡು, ಬಟ್ ಹುಲ್ಲೆಲ್ಲ ಬೆಳ್ಕೊಂಡಿಂದ ಅದು ಆ ಥರ ಕಾಣಿಸ್ತಾ ಇಲ್ಲ. ನೋಡಿ, ರೈಟ್ ಸೈಡು ಲೆಫ್ಟ್ ಸೈಡು 30 ಫೀಟ್ ರೋಡ್ ಇದೆ. ಇದು ಕ್ರಾಸ್ ರೋಡ್ ಬಂದ್ಬಿಟ್ಟು ಒಂದು 15 to 20 ಫೀಟ್ ರೋಡ್ ಇದೆ. ಈ ಕ್ರಾಸ್ ರೋಡಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು 5 to 6 ಸೈಡ್ಸ್ ಇದ್ದಾವೆ ಫ್ರೆಂಡ್ಸ್. ಇದು ಇನ್ನೊಂದು ರೋಡ್ಗೆ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ಇರೋ ಒಂದು ಮನೆನ ನಾನು ತೋರಿಸ್ತೀನಿ ಈಗ. ಈ ಮನೆ ಫ್ರೆಂಡ್ಸ್ ಈಸ್ಟ್ ಫೇಸ್ಗೆ ಸೈಟ್ ಇರೋದು. ನೋಡಿ ಫ್ರೆಂಡ್ಸ್, ಇದು 18 into 35, 18 ರೋಡ್ಗಿದೆ, 35 ಲೆಂತ್ ಇದೆ. ಟೋಟಲ್ 630 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಡೂಪ್ಲೆಕ್ಸ್ ಮನೆ. ನೋಡಿ, ಫ್ರಂಟ್ ಎಲಿವೇಶನ್ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲಿವೇಶನ್ನು. ಆಮೇಲೆ ಪ್ರೀಮಿಯಂ ಕಲರ್ ಯೂಸ್ ಮಾಡಿದ್ದಾರೆ. ಅಂಥ ಡಾರ್ಕ್ ಅನ್ನಂಗೆ ಏನಿಲ್ಲ, ಒಂಥರ ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ಪಾರ್ಕಿಂಗ್ ತೋರಿಸ್ತೀನಿ. ನೋಡಿ, ಆರಾಮಾಗಿ ಒಂದು ಕಾರ್ನ ಪಾರ್ಕ್ ಮಾಡ್ಬೋದು, ಒಂದು 4-5 ಬೈಕ್ ನಿಲ್ಲಿಸ್ಬೋದು ಪಾರ್ಕಿಂಗಲ್ಲೂ ಕೂಡ. ಆಮೇಲೆ POP ಡಿಸೈನ್ ಮಾಡಿದ್ದಾರೆ ಪಾರ್ಕಿಂಗಲ್ಲೂ. ಅಪೋಸಿಟು ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿ ಒಂದು ಬಾರ್ಡ್ರ್ ಕೊಟ್ಟಿದ್ದಾರೆ ಫುಲ್ ಲೆಂತಲ್ಲಿ. ಆ ಕಡೆ ಎಂಡಲ್ಲಿ ಮೀಟ್ರ್ ಬಾಕ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಟೋಟಲ್ ವಾಟ್ರಿಗೆ ಅಂತ 1 ಮೀಟ್ರು, ಆಮೇಲೆ 2 ಮನೆಗೆ ಅಂತ 2 ಮೀಟ್ರ್, ಟೋಟಲ್ 3 ಮೀಟ್ರ್ ಇದೆ. ಬನ್ನಿ ಫ್ರೆಂಡ್ಸ್, ಇದು ಫೇಸಿಂಗ್ ಡೋರ್ಸ್ ಬಂದ್ಬಿಟ್ಟು ಎಲ್ಲ ನಾರ್ತ್ ಕೊಟ್ಟಿದ್ದಾರೆ. ಈಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಡೋರ್ಸ್ ಅವೈಲೇಬಲ್ ಇರೋದು. ಬನ್ನಿ, ಈ ಗ್ರೌಂಡಲ್ಲಿ ಸಿಂಗಲ್ BHK ಮನೆ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಾಡಿಗೆ ಸಿಂಗಲ್ BHKಗೆ ಏನಿಲ್ಲ ಅಂದರೂ 6,000 ಬಾಡಿಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಸಿಂಪಲಾಗಿ TV ಕ್ಯಾಬಿನ್ನ ಕೊಟ್ಟಿದ್ದಾರೆ. ವೈಟ್ ಕಲರ್ ಪ್ಲಸ್ ವುಡನ್ ಕಲರ್ ಮಿಕ್ಸ್ ಆಗಿ ಒಳ್ಳೆ ಡಿಸೈನ್ ಲ್ಯಾಮಿನೇಷನ್ನ ಯೂಸ್ ಮಾಡಿದ್ದಾರೆ. ಪ್ಲಸ್ ಬಾಕ್ಸಸ್ ವಾರ್ಡ್ರೋಬ್ಸು ಕೊಟ್ಟಿದ್ದರು ಅದರಲ್ಲಿ. ನೋಡಿ, ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ಹಾಲಲ್ಲಿ. ಆಲ್ಮೋಸ್ಟ್ 2/3 ಕಿಟಕಿ ಯೂಸ್ ಮಾಡಿದರು ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಲ್ಲಿ. ನೆಕ್ಸ್ಟು ನೋಡಿ, ಕಿಚನ್ ತೋರಿಸ್ತಾ ಇದ್ದೀನಿ. ಮಿಡ್ ಕ್ಯಾಬಿನೆಟ್ ಕೂಡ ಯೂಸ್ ಮಾಡಿದ್ದಾರೆ, ಪ್ಲಸ್ ಲಾಫ್ಟ್ ಕೂಡ ಇದ್ದಾವೆ. ಆಮೇಲೆ ಕೆಳಗಡೆ
ಬ್ಯಾಸ್ಕೆಟ್ಸ್ ಸಿಲ್ವರ್ SS ಬ್ಯಾಸ್ಕೆಟ್ಸ್ನ ಕೂಡ ಯೂಸ್ ಮಾಡಿದ್ದಾರೆ. ಬನ್ನಿ ನೆಕ್ಸ್ಟು ಈಗ ಕಾಮನ್ ಬಾತ್ರೂಮ್ನ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ಕಾಮನ್ ಬಾತ್ರೂಮು UPVC ಡೋರ್ಸ್ನ ಯೂಸ್ ಮಾಡಿದ್ದಾರೆ. ಪ್ಲಸ್ ಏನು ಟೈಲ್ಸ್ ಒಳ್ಳೆ ಡಿಸೈನ್ ಚೆನ್ನಾಗಿರೋದು ಟೈಲ್ಸ್ನ ಯೂಸ್ ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಫ್ಲೆಕ್ಸ್ ಡೋರ್ ಮೇಯ್ನ್ ಈ ಬೆಡ್ರೂಮ್ ಡೋರ್ ಬಂದ್ಬಿಟ್ಟು ಫ್ಲೆಕ್ಸ್ ಡೋರು. ಇದರಲ್ಲಿ ವಾರ್ಡ್ರೋಬ್ಸ್ ಎಲ್ಲ ಆಗಿದೆ. ಓಪನ್ ಡೋರ್ ವಾರ್ಡ್ರೋಬ್ಸ್ನ ಯೂಸ್ ಮಾಡಿದ್ದಾರೆ. ಯಾಕಂದರೆ ಜಾಗ ದೊಡ್ಡದಾಗಿದೆ, ಅದಕ್ಕೋಸ್ಕರ ಓಪನ್ ಡೋರ್ ಕೊಟ್ಟಿದ್ದಾರೆ. ಪ್ಲಸ್ ಲಾಫ್ಟ್ಸ್ ಕೂಡ ಇದೆ. ಇದಕ್ಕೂ ಸಿಂಪಲ್ ಟೈಪು POP ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್. ಇನ್ನು ಅದು ಸ್ವಲ್ಪ 10% ಕೆಲಸ ಬಾಕಿ ಇತ್ತು, ಅದಕ್ಕೆ ಪೇಂಟಿಂಗ್ ಬಾಕ್ಸ್ ಎಲ್ಲ ಅಲ್ಲೇ ಇಟ್ಟಿದ್ರು. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ಈಗ ನಾನು ಫಸ್ಟ್ ಫ್ಲೋರ್ಗೆ ಹೋಗೋಕ್ಕೆ ಮುಂಚೆ ಗ್ರೌಂಡಲ್ಲಿ ಮೆಟ್ಲು ಕೆಳಗಡೆ ಅಂತ ಒಂದು ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಅಲ್ಲೊಂದು ಸ್ವಲ್ಪ ಏನಾದರೂ ಐಟಮ್ನ ಆರಾಮಾಗಿ ಇಟ್ಕೊಬೋದು. ಪ್ಲಸ್ ಈ ಕಡೆ ಅದಕ್ಕೆ ಗ್ರಿಲ್ ಹಾಕಿ ಕವರ್ ಮಾಡಿದ್ದಾರೆ ಸೇಫ್ಟಿಗೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ ನೋಡಿ. ಈ ಕಡೆ ವೆಸ್ಟ್ ಸೈಡ್ ಎಲ್ಲ ಫುಲ್ ಗ್ರಿಲ್ ಹಾಕಿ ಫುಲ್ ಸೇಫ್ಟಿ ಮಾಡಿದ್ದಾರೆ. SS ರೈಲಿಂಗ್ಸ್ನ ಯೂಸ್ ಮಾಡಿದ್ದಾರೆ. ನೋಡಿ ಫಸ್ಟ್ ಫ್ಲೋರಲ್ಲಿ ಓನರ್ ಇರೋಕ್ಕೆ ಅಂತ ಡೂಪ್ಲೆಕ್ಸ್ ಮಾಡಿರೋದು. ಡೂಪ್ಲೆಕ್ಸ್ಗೆ ಫುಲ್ಲು ಗೇಟ್ ಎಲ್ಲ ಕೊಟ್ಟು ಫುಲ್ಲು ಸೇಫ್ಟಿ ಮಾಡಿದ್ದಾರೆ. ಸೊ 3 to 4 ಫೀಟ್ ಪ್ಯಾಸೇಜ್ ಕೊಟ್ಟಿದ್ದಾರೆ. ಅಲ್ಲಿ ಅಪೋಸಿಟು ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿ ಬಾರ್ಡ್ರ್ ಕೂಡ ಅದಕ್ಕೂ ಕೊಟ್ಟಿದ್ದಾರೆ ನೋಡಿ. ಮೇನ್ ಟಾಪಲ್ಲಿ ಕ್ಲಾಡಿಂಗ್ಸ್ ಡಿಸೈನಲ್ಲಿ ಶೀಟ್ನ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ಫಸ್ಟ್ ಫ್ಲೋರಲ್ಲಿರೋ ಡೂಪ್ಲೆಕ್ಸ್ ಮನೆಯನ್ನು ತೋರಿಸ್ತೀನಿ ನೋಡಿ. ಈಗ ಹಾಲ್ನ ತೋರಿಸ್ತಾ ಇದ್ದೀನಿ. ಹಾಲಲ್ಲಿ ಫಾಲ್ ಸೀಲಿಂಗು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಗ್ರಾನೈಟ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ಸು ನೋಡಿ. ಮೆಟ್ಲು ಕೆಳಗಡೆ ಡೂಪ್ಲೆಕ್ಸಲ್ಲಿ ಮೆಟ್ಲು ಕೆಳಗಡೆ ಏನಾದರೂ ಇಡೋಕ್ಕೆ ಅಂತ ಪ್ರಾವಿಷನ್ಸ್ ಕೂಡ ಮಾಡಿದ್ದಾರೆ. ಅದನ್ನು ವುಡ್ಡಲ್ಲಿ ಕವರ್ ಮಾಡಿದ್ದಾರೆ. ಬನ್ನಿ TV ಕ್ಯಾಬಿನೆಟ್ ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ಟೈಲ್ಸ್ ಡಿಸೈನ್ ಲ್ಯಾಮಿನೇಟ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಈಗ ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. SS ಬ್ಯಾಸ್ಕೆಟ್ಸ್ನ ಯೂಸ್ ಮಾಡಿದ್ದಾರೆ ಇಲ್ಲೂ ಕೂಡ. ನೋಡಿ ದೇವ್ರ ಮನೆ ತೋರಿಸ್ತೀನಿ. ಅದಕ್ಕೂ ಕೂಡ ಸಿಂಪಲ್ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಫುಲ್ ಲೈಟ್ಸಿಂಗ್ಸಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೂ ಆಲ್ಮೋಸ್ಟ್ ಇದ್ರ ಮನೆ ತುಂಬ ವೈಟ್ ಪ್ಲಸ್ ಗ್ರೇ ಕಲರ್ ಟೈಲ್ಸ್ನ 4x4 ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಅಡುಗೆ ಮನೆ, ಹಾಲು, ಲಿವಿಂಗ್ ಏರಿಯಾ, ಆಮೇಲೆ ಒಂದು ಬಾತ್ರೂಮ್ನ ಕೊಟ್ಟಿದ್ದಾರೆ ಫಸ್ಟ್ ಫ್ಲೋರಲ್ಲಿ. ನೋಡಿ ಬಾತ್ರೂಮ್ನ ತೋರಿಸ್ತಾ ಇದ್ದೀನಿ. ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಕೊಟ್ಟಿದ್ದಾರೆ. ಆಮೇಲೆ ಪ್ಯಾರಿವೇರ್ ವಾಟರ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನಾನು ಫಸ್ಟ್ ಫ್ಲೋರ್ ಆಯಿತು. ಫಸ್ಟ್ ಫ್ಲೋರಲ್ಲಿ ಹಾಲು, ಕಿಚನ್ನು, ಆಮೇಲೆ ಬಾತ್ರೂಮ್ನ ಪ್ರೊವೈಡ್ ಮಾಡಿದರು. ನೆಕ್ಸ್ಟು ಸೆಕೆಂಡ್ ಫ್ಲೋರಲ್ಲಿ ಹೋಗೋಣ.
ಡೂಪ್ಲೆಕ್ಸಲ್ಲಿ 3 ಫೀಟ್ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಕೂಡ ಸಿಂಪಲ್ ಡಿಸೈನಲ್ಲಿ ವುಡನಲ್ಲಿ ಲೈಟಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲಿ ಒಂದು ವಾಲ್ಗೆ ಕಲರ್ ಪೇಂಟಿಂಗ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್ 2 ರೂಮು ಅವೈಲೇಬಲ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಏನು ಡ್ರೆಸ್ಸಿಂಗ್ ಟೇಬಲ್ಲು ಪ್ಲಸ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ನಾವು ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ಲಾಫ್ಟ್ಸ್ ಕೂಡ ಇದೆ. ತುಂಬಾ ಫುಲ್ ಸೈಡ್, ಆ ಸೈಡ್ ಫುಲ್ಲು, ಲೆಫ್ಟ್ ಸೈಡ್ ಫುಲ್ಲು ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ಇದಕ್ಕೂ POP ಫಾಲ್ ಸೀಲಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಅವೈಲೇಬಲ್ ಇದೆ. ಇದು ವೆಸ್ಟರ್ನ್ ಟಾಯ್ಲೆಟ್ನ ಇಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರಿಂಗ್ ಆ್ಯಂಟಿ ಸ್ಕಿಡ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ ಟೈಲ್ಸ್ನ ಬಾತ್ರೂಮಲ್ಲಿ ನೋಡಿ ಫ್ರೆಂಡ್ಸ್. ಅಲ್ಲಿ ವಾಷಿಂಗ್ ಮಿಷಿನ್ಗೆ ಅಂತ ಪ್ರಾವಿಷನ್ಸ್ ಕೊಟ್ಟಿದ್ದರು ಲೆಫ್ಟ್ ಸೈಡಲ್ಲಿ. ನೆಕ್ಸ್ಟ್ ಬನ್ನಿ, ಈಗ ಇನ್ನೊಂದು ಬೆಡ್ರೂಮ್ ತೋರಿಸ್ತೀನಿ. ಟೋಟಲ್ 2nd ಫ್ಲೋರಲ್ಲಿ 2 ಬೆಡ್ರೂಮ್ ಅವೈಲೇಬಲ್ ಇದ್ದಾವೆ. ಪ್ರತಿಯೊಂದು ಬೆಡ್ರೂಮಲ್ಲೂ POP ಡಿಸೈನ್ ಬೇರೆ ಬೇರೆ ಡಿಸೈನ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಪ್ಲಸ್ ಅಟ್ಯಾಚ್ ಬಾತ್ರೂಮ್ ಕೂಡ ಇದ್ದಾವೆ. 2 ಬೆಡ್ರೂಮ್ನಲ್ಲೂ ಅಟ್ಯಾಚ್ ಬಾತ್ರೂಮ್ ಇದೆ. ಆಮೇಲೆ ಇಂಟೀರಿಯರ್ ವರ್ಕ್ ಎಲ್ಲ ಬೆಡ್ರೂಮ್ನಲ್ಲೂ ಕಂಪ್ಲೀಟ್ ಮಾಡಿದ್ದಾರೆ. ನೋಡಿ, ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ತೋರಿಸ್ತಾ ಇದ್ದೀನಿ. ಇಲ್ಲೂ ಸೇಮ್ ಆರ್ಟಿ ಸ್ಕಿಡ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಆಮೇಲೆ ಸ್ವಲ್ಪ ಮಬ್ಬು ಕಲರ್ ಟೈಲ್ಸ್ನ ವಾಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಯಾಕಂದರೆ ಕೊಳೆ ಆದರೆ ಅಷ್ಟು ಕಾಣೋದಿಲ್ಲ. ಬನ್ನಿ ಫ್ರೆಂಡ್ಸ್, ಈಗ ಟಾಪ್ ಫ್ಲೋರ್ಗೆ ಹೋಗೋಣ. ಟೋಟಲ್ ಗ್ರೌಂಡು ಸಿಂಗಲ್ BHK, ಆಮೇಲೆ ಫಸ್ಟ್ ಫ್ಲೋರಿಂದ ಡೂಪ್ಲೆಕ್ಸ್ ಹೌಸ್ ಪ್ರೊವೈಡ್ ಮಾಡಿದ್ರು ನೋಡಿ. ಸ್ಕೈ ವ್ಯೂ ಮಾಡೋಕ್ಕೆ ಅಂತ ಅಲ್ಲೊಂದು ಇದನ್ನು ಕೊಟ್ಟಿದ್ದರು ಮೇಲ್ಗಡೆಯಿಂದ, ಪ್ಲಸ್ ಅದು ಗಾಳಿ ಬೆಳಕಿಗೂ. ನೆಕ್ಸ್ಟ್ ಮೂವ್ ಆಗ್ತಾ ನೋಡಿ ಫ್ರೆಂಡ್ಸ್, ಇಲ್ಲಿ ರೈಟ್ ಸೈಡಲ್ಲಿ ಅಲ್ಲೂ ಕೂಡ ವಾಷಿಂಗ್ ಮಿಷಿನ್ಗೆ ಅಂತ ಪ್ರೊವೈಡ್ ಮಾಡಿದರು. ಇಲ್ಲಾಂದರೆ ವಾಶ್ ಬೇಸಿನ್ ಕೂಡ ಅಲ್ಲಿ ಮಾಡ್ಕೊಬೋದು. ಇಲ್ಲೂ ಕೂಡ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಆಮೇಲೆ ಟೋಟಲ್ ಈ ಡೂಪ್ಲೆಕ್ಸ್ ಇದರಲ್ಲಿ 3 ಬೆಡ್ರೂಮ್ ಮನೆ ಇದೆ. 3 ಬೆಡ್ರೂಮ್ ಇದ್ದಾವೆ ಪ್ಲಸ್ ಅಟ್ಯಾಚ್ ಬಾತ್ರೂಮ್. ಪ್ರತಿಯೊಂದು ಬೆಡ್ರೂಮ್ನಲ್ಲೂ ಅಟ್ಯಾಚ್ ಬಾತ್ರೂಮ್ ಅವೈಲೇಬಲ್ ಇದೆ. 3 ಪಾನ್ ಕಿಟಕಿ ಕೊಟ್ಟಿದ್ದಾರೆ. 4x4 ಸೈಜ್ ಅದು. ನೋಡಿ ಪ್ರತಿಯೊಂದು ಇದರಲ್ಲೂ ನೋಡಿ ಫ್ರೆಂಡ್ಸ್, ಈ ಬಾತ್ರೂಮ್ನಲ್ಲಿ ಮಾತ್ರ ಇಂಡಿಯನ್ ಟೈಪ್ ಕೊಟ್ಟಿದ್ದಾರೆ. ಇನ್ನೆಲ್ಲ ಬಾತ್ರೂಮ್ನಲ್ಲೂ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ಸ್ ಇತ್ತು. ಬನ್ನಿ ಫ್ರೆಂಡ್ಸ್, ಈಗ ನಾನು ಟೆರೆಸ್ ತೋರಿಸ್ತೀನಿ. ಇದು 3rd ಫ್ಲೋರಲ್ಲಿ 1 ಬೆಡ್ರೂಮ್ ಇತ್ತು ಪ್ಲಸ್ ಟೆರೆಸ್. ಹಾಫ್ ಇದರಲ್ಲಿ 1 ಬೆಡ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ಇನ್ನು ಸ್ವಲ್ಪ ಭಾಗದಲ್ಲಿ ಟೆರೆಸ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಗಾಳಿ ಬೆಳಕಿಗೆ ಅಂತ ಟಫಾನ್ ಗ್ಲಾಸ್ ಯೂಸ್ ಮಾಡಿ ಅಲ್ಲೊಂದು ಜಾಗ ಬಿಟ್ಟಿದ್ದರು ರೈಟ್ ಸೈಡಲ್ಲಿ. ಬಟ್ಟೆ ಒಗೆಯೋಕ್ಕೂ ಕೂಡ ಇಲ್ಲಿ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಫುಲ್ ಡೆವಲಪ್ಮೆಂಟ್ ಆಗಿರೋ ಏರಿಯಾ ಫ್ರೆಂಡ್ಸ್ ಇದು. ಇದು ಸುತ್ತಮುತ್ತ ಒಳ್ಳೊಳ್ಳೆ ಕಾಲೇಜು, ಸ್ಕೂಲ್ಸು ಎಲ್ಲ ಇದ್ದಾವೆ. ನಾನು ಆಲ್ರೆಡಿ ತೋರಿಸಿದೆ ಸ್ಟಾರ್ಟಿಂಗಲ್ಲಿ.
ಪ್ಲಸ್ ಯಾವ್ಯಾವ ಸ್ಕೂಲ್ ಅಂದರೆ ಎಡಿಫೈ ಸ್ಕೂಲು, ರೆಡ್ಡಿ ಸ್ಕೂಲು, ಯೂರೋ ಸ್ಕೂಲು, NPS ಸ್ಕೂಲು, ಇವೆಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಸ್ಕೂಲ್ಗಳು ಇಲ್ಲಿ ಅವೈಲೇಬಲ್ ಇದ್ದಾವೆ. ಆಮೇಲೆ ಹಾಸ್ಪಿಟ್ಲು ಕೂಡ ಸಪ್ತಗಿರಿ ಹಾಸ್ಪಿಟ್ಲು, NRR ಹಾಸ್ಪಿಟ್ಲು, ನೆಕ್ಸ್ಟು ಪ್ರಕ್ರಿಯೆ ಹಾಸ್ಪಿಟ್ಲು, ಎಣ್ಣೆಮೇಲಿ ಸರ್ಕಲ್ ಅಲ್ಲಿದೆ. ಆಮೇಲೆ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತ ನೋಡ್ತೀನಿ ಅಂದರೆ ರಾಯಲ್ ಮಾರ್ಟು, ಡಿ ಮಾರ್ಟು, ವೆಸ್ಟ್ ಸೈಡ್ ಮಾರ್ಟ್ಗಳು ಅವೈಲೇಬಲ್ ಇದ್ದಾವೆ. ಫ್ರೆಂಡ್ಸ್, ಈ ಪ್ಲೇಸಿಂದ 8 ಮೈಲ್ಸ್ ಸರ್ಕಲ್ಗೆ ಮ್ಯಾಕ್ಸಿಮಮ್ ಅಂದರೆ 4 to 5 ಕಿಲೋಮೀಟರ್ಸ್ ಆಗುತ್ತೆ. ಮೆಟ್ರೋ ಸ್ಟೇಷನ್ ಕೂಡ 4 to 5 ಕಿಲೋಮೀಟರ್ಸ್ ಮ್ಯಾಕ್ಸಿಮಮ್. ಫ್ರೆಂಡ್ಸ್, ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 95 lakhs ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ, ಜಾಸ್ತಿ ಇರೋದಿಲ್ಲ. ಆಮೇಲೆ ಇನ್ನೊಂದ್ಸರಿ ಹೇಳ್ತೀನಿ, ಮೆಜರ್ಮೆಂಟು 18/35 ಈಸ್ಟ್ ಫೇಸ್ ಸೈಟು, ನಾರ್ತ್ ಫೇಸಿಂಗ್ ಡೋರ್ಸ್ ಅವೈಲೇಬಲ್ ಇದೆ. BBMP ಲಿಮಿಟ್ಸ್ ಪಂಚಾಯತ್ ಖಾತಾ, ಇದು ಅಪ್ ಟು 70% ಲೋನ್ ಆಗುತ್ತೆ. ಎನಿವೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ.